ಪ್ರಭಾವ ಪದ್ಧತಿಯ 49ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 79ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿಯನ್ನ ಈ ಲೋಕಕ್ಕೆಲ್ಲ ಅಧಿದೇವತೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಮಪಾದ ಸಹ ಧರ್ಮಚಾರಿಣೀಂ ಪಾದುಕೆ ನಿಖಿಲ ಪಾತಕಚ್ಛಿದಂ ತ್ವಾಮಶೇಷ ಜಗತಾಮದೀಶ್ವರೀಂ ಭಾವಯಾಮಿ ಭರತಾದಿದೇವತಾಂ. ಪಾದುಕೆ, ಎಲೈ ಪಾದುಕೆಯೇ, ಭರತನಿಗೆ, ಅಧಿದೇವತಾಂ ಆರಾಧಿಸುವುದಕ್ಕೆ ತಕ್ಕ ವಸ್ತುವಾಗಿರುವ, ತ್ವಾಂ ನಿನ್ನನ್ನ, ರಾಮಪಾದ ಶ್ರೀರಾಮನ ಪಾದದೊಂದಿಗೆ, ನಿಖಿಲ ಪಾತಕಚ್ಛಿದಂ ಎಲ್ಲ ಪಾಪಗಳನ್ನು ಹೋಗಲಾಡಿಸುವಂತಹವಳು, ಅಶೇಷವಗತಾಂ ಎಲ್ಲ ಲೋಕಗಳಿಗೂ, ಅದೀಶ್ವರೀಂ ಯಜಮಾನಿಯಾಗಿಯೂ ಅಂದರೆ ಲಕ್ಷ್ಮಿಯಾಗಿಯೂ, ಭಾವಯಾಮಿ ನೆನೆಯುತ್ತೇನೆ. ಪಾದುಕಾ ದೇವಿಯನ್ನ ಭಗವಂತನು ತನ್ನ ಪಾದಗಳಲ್ಲಿ ಧರಿಸಿದ್ದಾನೆ. ಭರತನು ಪಾದುಕಾ ದೇವಿಯನ್ನ ತನ್ನ ತಲೆಯಲ್ಲಿ ಧರಿಸಿದ್ದಾನೆ. ರಾಮಚಂದ್ರನ ಪಾದಗಳ ಜೊತೆಯಲ್ಲಿ ಇರುವ ಪಾದುಕಾ ದೇವಿ ಧರ್ಮಾಚರಣೆ ಮಾಡುವ ಮಹಿಷಿಯಾಗಿದ್ದಾಳೆ. ಎಲ್ಲರ ಪಾಪಗಳನ್ನು ಹೋಗಲಾಡಿಸುವ ಪಾದುಕಾ ದೇವಿ ಈ ಲೋಕಕ್ಕೆ ಈಶ್ವರಿಯಾಗಿದ್ದಾಳೆ, ಅಂದರೆ ಯಜಮಾನಿಯಾಗಿದ್ದಾಳೆ. ಇಂತಹ ಪಾದುಕಾ ದೇವಿಯನ್ನ ಕುರಿತು ದೇಶಿಕರು ಹೇಳ್ತಾರೆ, ಅಮ್ಮ ಪಾದುಕಾ ದೇವಿಯೇ, ನೀನು ಲಕ್ಷ್ಮಿಯ ಹಾಗೆ ಇದ್ದೀಯಾ, ನಿನ್ನನ್ನ ನಾನು ಭಜಿಸ್ತೀನಿ ಅಂತಾರೆ ದೇಶಿಕರು. ಆಳ್ವಾರ್ ಹಾಗೂ ಆಚಾರ್ಯರುಗಳು ಭಗವಂತನಿಗೆ ಪತ್ನಿಯರಂತೆ ಇದ್ದಾರೆ ಎನ್ನುವುದು ಈ ಶ್ಲೋಕದ ಸ್ವಾಪದೇಶಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.